ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏಂಜಲ್ಸ್ಗಳು ಅವರ ಒಂದು ಲೋಕದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಘಟನೆಗಳ ಬಗ್ಗೆ ಏನೆಲ್ಲ ವಿಚಾರಗಳನ್ನ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ಗಳ ಜೊತೆ ಅಥವಾ ಬೇರೆ ಬೇರೆ ಸ್ಪಿರಿಟ್ಗಳ ಜೊತೆ, ಬೇರೆ ಬೇರೆ ಸ್ಪಿರಿಟ್ ಲೋಕದಲ್ಲಿ ನಿಮ್ಮ ಬಗ್ಗೆ ಯಾವ ವಿಚಾರಗಳನ್ನ ಮಾತಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಈ ಒಂದು ರೀಡಿಂಗ್ನ ಶುರು ಮಾಡೋಕ್ಕೂ ಮುಂಚೆ ನೀವು 1 ನಿಮಿಷ ಮೆಡಿಟೇಟ್ ಮಾಡ್ತಾ ನಿಮ್ಮ ಒಂದು ಫೇವ್ರೆಟ್ ಏಂಜಲ್ ಯಾರಿದ್ದಾರೆ ಅವರನ್ನು ಪ್ರೇ ಮಾಡಿಕೊಂಡು ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಬೋದು. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಒಂದು ಜನರಲ್ ರೀಡಿಂಗ್. ನೀವು ಯಾವಾಗ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಆವಾಗ ನೀವು ರೆಸೊನೇಟ್ ಮಾಡ್ಕೊಬೋದು. ಹಾಗಿದ್ರೆ ರೀಡಿಂಗ್ನ ಶುರು ಮಾಡೋಣ. ಓಕೆ, ಎಸ್ಪೆಷಲಿ ಆರ್ಕೇಂಜಲ್ ಮೈಕಲ್ಲು ಮತ್ತು ಆರ್ಕೇಂಜಲ್ ರಾಫೆಲ್ ಏನಿದ್ದಾರೆ ಏಂಜಲ್ಸು ನಿಮ್ಮ ಬಗ್ಗೆ ಮಾತಾಡ್ಕೊತಾ ಇರೋದು, ನಿಮ್ಮ ವಿಚಾರನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆರ್ಕೇಂಜಲ್ ಮೈಕಲ್ ಒಂದು ಪ್ರೊಟೆಕ್ಷನ್ ಏಂಜಲ್. ನಿಮ್ಮಲ್ಲಿರುವಂಥ ಯಾವುದೇ ನಕಾರಾತ್ಮಕ ಶಕ್ತಿ ಆಗಲಿ, ನಿಮ್ಮಲ್ಲಿರುವಂಥ ಎಲ್ಲ ಅನ್ವಾಂಟೆಡ್ ಕ್ವಾಡ್ಗಳನ್ನಾಗಲಿ ಕಟ್ ಮಾಡಿ ನಿಮ್ಮನ್ನು ಹೀಲ್ ಮಾಡೋ ಅಂಥ ಏಂಜಲ್ ಆರ್ಕೇಂಜಲ್ ಮೈಕಲ್. ಹಾಗೆಯೇ ಇಲ್ಲಿ ಆರ್ಕೇಂಜಲ್ ರಾಫೆಲ್ ಕೂಡ ಬಂದಿದ್ದಾರೆ. ಆರ್ಕೇಂಜಲ್ ರಾಫೆಲ್ ಅವರು ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ತಾರೆ. ಹಾಗೆ ನಿಮ್ಮ ದೈಹಿಕ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ, ಅಥವಾ ನಿಮ್ಮ ಮಾನಸಿಕ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ, ಅಥವಾ ನಿಮ್ಮ ಭಾವನಾತ್ಮಕ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಅದನ್ನು ಹೀಲ್ ಮಾಡೋ ಅಂಥ ಒಂದು ಒಬ್ಬರು ಡಾಕ್ಟರ್ ಏಂಜಲ್ ಅಂತ ಹೇಳ್ಬೋದು ಆರ್ಕೇಂಜಲ್ ರಾಫೆಲ್. ಹಾಗೆ ಆರ್ಕೇಂಜಲ್ ಮೈಕಲ್ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋವಂಥ ವಿಚಾರಗಳು ಏನಂತಂದರೆ, ನಿಮ್ಮ ಪಾಸ್ಟಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನೀವು ನೋಡಿದ್ದೀರಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಡಿಫಿಕಲ್ಟ್ ಸಿಚುಯೇಷನ್ಗಳನ್ನ ನೀವು ಫೇಸ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ತುಂಬ ಜನಗಳನ್ನ ನಂಬಿ ಮೋಸ ಹೋಗಿದ್ದೀರಾ. ಬೆನ್ನಿಗೆ ಚೂರಿ ಹಾಕೋ ಅಂಥ ಕೆಲಸ ನಿಮ್ಮ ಸುತ್ತಮುತ್ತ ಇರೋವಂಥವ್ರು ಮಾಡಿರೋವಂಥದ್ದು. ನಿಮ್ಮ ಮಾನಸಿಕವಾದ ಹಿಂಸೆನ ಪಟ್ಟಿದ್ದೀರಾ ಅಂತ ಅನಿಸುತ್ತೆ. ತುಂಬ ಜನ ಮೋಸ ಮಾಡಿ ಹೋಗಿರೋವಂಥವ್ರು. ನೀವು ಅಂದ್ಕೊಂಡಿರೋ ಕೆಲಸ ಯಾವುದೂ ಆಗಲಿಲ್ಲ. ಸಾಕಷ್ಟು ಅಡಿಕ್ಷನ್ಗಳಿಗೆ ತುತ್ತಾಗಿರೋವಂಥದ್ದು. ಇಲ್ಲಿ ಏಂಜಲ್ಸ್ಗಳೇ ಮಾತಾಡ್ಕೊತಾ ಇರೋದು ನಿಮ್ಮ ಮಾನಸಿಕ ಚಿಂತನೆಗಳ ಬಗ್ಗೆ, ನಿಮ್ಮ ದೈಹಿಕ ಸಮಸ್ಯೆಗಳ ಬಗ್ಗೆ ಏಂಜಲ್ಸ್ಗಳಿಲ್ಲಿ ಮಾತಾಡ್ಕೊತಾ ಇರೋದು, ನಿಮ್ಮ ಎಮೋಷನ್ಸ್ಗಳ ಬಗ್ಗೆ ಇಲ್ಲಿ ಮಾತಾಡ್ಕೊತಾ ಇರೋದು ಏಂಜಲ್ಸು. ನಿಮ್ಮ ಪಾಸ್ಟಲ್ಲಿ ಆದಂಥ ಎಷ್ಟೋ ವಿಚಾರಗಳ ಬಗ್ಗೆ ಏಂಜಲ್ಸ್ಗಳು ಮಾತಾಡ್ಕೊತಾ ಇರೋದು. ಸಾಕಷ್ಟು ಜನ ದುಡ್ಡಿನ ಸಮಸ್ಯೆಗಳನ್ನ ಕೂಡ ಇಲ್ಲಿ ಫೇಸ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಏಂಜಲ್ಸ್ಗಳೇ ಮಾತಾಡ್ಕೊತಾ ಇರೋಂಥದ್ದು. ಈ ವ್ಯಕ್ತಿ ತುಂಬ ಬೇರೆಯವ್ರನ್ನ ತುಂಬ ಪ್ರೀತಿ ಮಾಡಿದ್ದಾನೆ. ಬರೀ ತಗೊಳ್ಳೋದಂತಲ್ಲ ಪ್ರೀತಿನ, ಎಷ್ಟೋ ಜನಕ್ಕೆ ಆ ಕರುಣಾ ಭಾವದಿಂದ ನೋಡಿದ್ದಾನೆ. ಒಂದು ಸೇವೆನ ಸಲ್ಲಿಸಿದ್ದಾರೆ. ಸಾಕಷ್ಟು ಮಾನಸಿಕ ಒತ್ತಡಗಳನ್ನ ಅನುಭವಿಸಿದ್ದಾರೆ. ಈ ವ್ಯಕ್ತಿಯ ಮುಂದಿನ ಜೀವನನ ನಾವು ಅಂದರೆ ದೈಹಿಕವಾಗಿ ಹೀಲ್ ಮಾಡೋ ಅಂಥದ್ದಿರ್ಬೋದು. ಇವ್ರ ಸುತ್ತ ಇರುವಂಥ, ನಾನು ಆವಾಗಲೇ ಹೇಳ್ದಂಗೆ ಅನ್ವಾಂಟೆಡ್ ಕ್ವಾಡ್ಗಳೇನಿದೆ ಅದನ್ನೆಲ್ಲ ಕಟ್ ಮಾಡಿ ಈ ವ್ಯಕ್ತಿಯ ಭವಿಷ್ಯನ ರೂಪಿಸೋಣ, ಈ ವ್ಯಕ್ತಿಯ ಜೀವನ ಇನ್ಮೇಲಾದ್ರೂ ಬಗೆಹರಿಸೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು. ಇಲ್ಲಿ ಏಂಜಲ್ಸ್ಗಳು ಸಾಕಷ್ಟು ನಿಮ್ಮ ದುಡ್ಡಿನ ವಿಚಾರದ ಬಗ್ಗೆ ಮಾತಾಡಿರೋವಂಥದ್ದು. ನನಗೆ ಅನ್ನಿಸ್ತಾ ಇದೆ ನೀವು ಪಾಸ್ಟಲ್ಲಿ ತುಂಬ ಫಿನಾನ್ಷಿಯಲ್ ಸ್ಟ್ರಗಲ್ನ ಫೇಸ್ ಮಾಡಿದ್ದೀರಾ, ತುಂಬ ಕಳ್ಕೊಂಡಿದ್ದೀರಾ,
ತುಂಬ ಜನ ನಂಬಿ ಮೋಸ ಹೋಗಿರೋವಂಥದ್ದು ಬೇರೆಯವ್ರನ್ನ. ಇಲ್ಲಿ ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ, ಪಾಸ್ಟ್ ಇಸ್ ಪಾಸ್ಟ್, ಆಗೋಯ್ತು. ಅಟ್ಲೀಸ್ಟ್ ಇವಾಗ ಇವ್ರಿಗೆ ಸಾಕಷ್ಟು ದುಡ್ಡನ್ನು ಕೊಡೋಣ. ಆರ್ಕೇಂಜಲ್ ಏರಿಯಲ್ ಜೊತೆ ಮಾತಾಡ್ತಾ ಇರೋವಂಥದ್ದು, ದುಡ್ಡಿನ ವಿಚಾರವಾಗಿ ಮಾತಾಡ್ತಾ ಇರೋವಂಥದ್ದು. ಈ ವ್ಯಕ್ತಿ ಲೈಫಲ್ಲಿ ಈ ವ್ಯಕ್ತಿ ಅಂದ್ಕೊಂಡಷ್ಟು ದುಡ್ಡನ್ನ ಈ ವ್ಯಕ್ತಿಗೆ ಕೊಡೋಣ. ಸ್ವಲ್ಪ ತುಂಬ ತಾಳ್ಮೆಯಿಂದ ಈ ವ್ಯಕ್ತಿ ಕಾದಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ನ್ಯಾಯ, ನೀತಿ, ಸತ್ಯ, ಧರ್ಮದ ದಾರಿನಲ್ಲೇ ಹೋಗಿದ್ದಾರೆ. ಯಾರಿಗೂ ಮೋಸ ಮಾಡ್ದಿರ ಅಷ್ಟು ಕಷ್ಟಪಟ್ಟರೂ ಕೂಡ, ಅಷ್ಟು ಕಷ್ಟ ಬಂದರೂ ಕೂಡ ಈ ವ್ಯಕ್ತಿ ಯಾರಿಗೂ ಮೋಸ ಮಾಡಲಿಲ್ಲ. ತನ್ನ ಜೀವನದಲ್ಲಿ ಆದಂಥ ಘಟನೆಗಳನ್ನ ಮಾನಸಿಕವಾಗಿ ತಾನೊಬ್ಬನೇ ಅನುಭವಿಸಿದ್ದಾನೆ. ಅಷ್ಟೆಲ್ಲ ಅನುಭವಿಸಿದ್ರು, ತನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ವ್ಯಕ್ತಿ. ಈಗ ಹೇಳ್ತಾ ಇರೋಂಥದ್ದು ಏಂಜಲ್ಸು, ಈ ವ್ಯಕ್ತಿಯ ಜೀವನದಲ್ಲಿ ಆ ಸೆಲಿಬ್ರೇಷನ್ ಅನ್ನೋ ಟೈಮ್ ಬಂದಿದೆ. ಅಥವಾ ಇನ್ನೊಂದು ಏನು ಹೇಳ್ಬೋದು ಅಂತ ಅಂದರೆ, ಇವರ ಪರವಾಗಿ ಎಲ್ಲ ವಿಚಾರಗಳು, ಪ್ರಕೃತಿ ಇವರಿಗೆ ಸಹಾಯ ಮಾಡೋ ಹಾಗೆ ಮಾಡೋಣ. ಇವ್ರ ಜೀವನಕ್ಕೆ ಬೇಕಾದಂಥ ಎಲ್ಲ ರೀತಿಯ ಖುಷಿನ ಕೊಡೋಣ. ದುಡ್ಡಿನ ವಿಚಾರವಾಗಿ ಮಾತಾಡ್ತಾ ಇರೋವಂಥದ್ದು, ಈ ವ್ಯಕ್ತಿ ಲೈಫಲ್ಲಿ ಸಂತೋಷನ ಕೊಡೋಣ, ಸ್ವಲ್ಪ ಆ ಲಕ್ಸುರಿನ ಕೊಡೋಣ ಅಂತ. ಇಷ್ಟು ದಿವಸ ಈ ವ್ಯಕ್ತಿ ಏನು ಕಷ್ಟಪಟ್ಟಿದ್ರು, ಇನ್ಮೇಲಿಂದ ಈ ವ್ಯಕ್ತಿ ಜೀವನದಲ್ಲಿ ಎಲ್ಲನೂ ಹೋಗಿದೆ. ಯಾಕಂದರೆ ಇದು ಒಂದು ಕಾರ್ಮಿಕ್ ಸೈಕಲ್ ಅಂತ ಹೇಳ್ಬೋದು, ಅಥವಾ ಇದೊಂದು ಕಾರ್ಮಿಕ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಈ ಒಂದು ಆ ಪ್ಯಾಟ್ರನ್ ಏನು ನೀವು ಇಷ್ಟು ದಿವಸ ಫೇಸ್ ಮಾಡಿದ್ರಿ, ಅದನ್ನು ಬ್ರೇಕ್ ಮಾಡಿ ನಿಮಗೆ ಕೊಡಬೇಕಾಗಿರೋ ಅಂಥದ್ದು ಎಲ್ಲವನ್ನು ಕೊಟ್ಟು ಈ ವ್ಯಕ್ತಿನ ನಾನು ಮುಂದೆ ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿ ಏಂಜಲ್ಸ್ಗಳು ಡಿಸ್ಕಸ್ ಮಾಡ್ತಾ ಇರೋದು. ನಿಮ್ಮ ಲೈಫಲ್ಲಿ ಸಾಕಷ್ಟು ಜನಗಳು ಆ ಒಂದು ಏನು ಮಾನಸಿಕ ಒತ್ತಡಗಳನ್ನ ನೀವು ಅನುಭವಿಸಿದಿರಲ್ವ, ಈಗ ಅದು ಎಲ್ಲವೂ ನಿಮ್ಮಿಂದ ರಿಲೀಸ್ ಮಾಡ್ಕೊಳ್ಳೋ ಅಂಥ ಟೈಮ್ ಬಂದಿದೆ. ನೀವು ಸ್ಪಿರಿಚುವಲಿ ಎನ್ಲೈಟ್ಮೆಂಟ್ ಆಗೋವಂಥ ಟೈಮ್ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಸಾಕಷ್ಟು ಗ್ರ್ಯಾಟಿಟ್ಯೂಡನ್ನ ಬರೆಯೋದಕ್ಕೆ ಶುರು ಮಾಡಿ. ಗ್ರ್ಯಾಟಿಟ್ಯೂಡ್ ಎಲ್ಲ ವಿಷಯಗಳಿಗೂ ಗ್ರ್ಯಾಟಿಟ್ಯೂಡ್ ತೋರಿಸೋವಂಥದ್ದು, ಅಥವಾ ಆ ಗ್ರ್ಯಾಟಿಟ್ಯೂಡ್ ಬರೆಯೋ ಅಂಥದ್ದನ್ನು ನೀವು ಮಾಡೋದ್ರಿಂದ ಏಂಜಲ್ಸ್ಗಳ ಬ್ಲೆಸ್ಸಿಂಗ್ಸು ಮತ್ತಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ತುಂಬ ಜನಗಳಿಗೆ ತುಂಬ ಮೆಸೇಜ್ಗಳಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಇಲ್ಲಿ ಏಂಜಲ್ಸ್ಗಳು ಹೇಳ್ತಾ ಇರೋಂಥದ್ದು, ನಿಮ್ಮ ಜೀವನದಲ್ಲಿ ಏನು ಆ ಒಂದು ಪೂರ್ ಟೈಮಿಂಗ್ ಇತ್ತಲ್ವ, ಅದು ಎಲ್ಲವೂ ಹೀಗೆ ಹೋಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಜಗಳಗಳನ್ನ ನೋಡಿದ್ದೀರಾ, ಅಥವಾ ನಿಮ್ಮ ಒಂದು ಆಫೀಸ್ ಇದರಲ್ಲಿ ಆ ಆಫೀಸ್ ಪಾಲಿಟಿಕ್ಸ್ ನಡೆಯುವಂಥದ್ದು, ಅಥವಾ ತುಂಬ ಎಲ್ಲ ವಿಚಾರಗಳನ್ನು ಕಾಂಪ್ಲಿಕೇಟೆಡ್ ಆಗಿ, ಆ ಸಮಸ್ಯೆಗಳು ಕಾಂಪ್ಲಿಕೇಟೆಡ್ ಆಗಿ ಅದು ಬಗೆನೇ ಹರಿದೇ ಇರೋಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಆಗಿರೋವಂಥದ್ದು, ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗಿರೋವಂಥದ್ದು, ಅಥವಾ ಸಾಕಷ್ಟು ಕೆಲಸ ಅಂತ ನಿಮಗೆ ಓವರ್ ಬರ್ಡನ್ ಆಗಿರೋವಂಥದ್ದು, ನಿಮ್ಮ ಜೀವನದಲ್ಲಿ ಸಹಾಯನೇ ಮಾಡೋಕ್ಕಾಗದೇ ಇರೋ ಅಷ್ಟು ಜನಗಳಿಂದ ತೊಂದರೆನ ಅನುಭವಿಸಿದ್ದೀರ. ಯಾರ ಒಂದು ಸಹಾಯನೂ ನಿಮಗೆ ಸಿಕ್ಕಲಿಲ್ಲ. ಈ ಒಂದು ಪೀರಿಯಡಲ್ಲಿ ಎಷ್ಟೋ ಜನಗಳ ಸಹಾಯನ ನೀವು ಕೇಳಿದ್ದೀರ, ಬಟ್ ಯಾರಿಂದನೂ ನಿಮಗೆ ಆ ಸಹಾಯ ಅನ್ನೋದು ಸಿಕ್ಕಲಿಲ್ಲ. ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ನನಗನ್ನಿಸ್ತಿದೆ. ತುಂಬ ಸ್ಟ್ರೆಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ನ ನೀವು ನೋಡಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಆರ್ಕೇಂಜಲ್ ರಾಫೆಲ್ ಬಂದಿರೋದ್ರಿಂದ ತುಂಬ ಜನ ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗಿರೋವಂಥದ್ದು, ತುಂಬ ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗಿ ಮಾನಸಿಕ ಒತ್ತಡ ಅನುಭವಿಸಿರೋವಂಥದ್ದು,
ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋಕ್ಕೆ ಆಗದೇ ಇರೋವಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರೋವಂಥದ್ದು, ಇದರಿಂದ ನೀವು ಬೇರೆಯವರನ್ನು ಹೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಂತ ಅನಿಸ್ತಾ ಇದೆ. ಹಾಗಾಗಿ ಏಂಜಲ್ಸ್ಗಳು ಇಷ್ಟೆಲ್ಲ ಫೇಸ್ ಮಾಡಿರೋಂಥ ನಿಮಗೆ ದುಡ್ಡಿನ ವಿಚಾರದಲ್ಲಿರ್ಬೋದು, ಅಥವಾ ನಿಮ್ಮ ಸಂಬಂಧದ ವಿಚಾರದಲ್ಲಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಏನೇ ವಿಷಯಗಳಿರ್ಬೋದು, ಅಥವಾ ನಿಮ್ಮ ಎಮೋಷನ್ಸ್ಗಳ ಬಗ್ಗೆ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಏಂಜಲ್ಸ್ಗಳು ಮಾತಾಡ್ಕೊತಾ ಇರೋವಂಥದ್ದು. ಯಾಕಂದರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಜನ ನಿಮಗೆ ತೊಂದರೆ ಮಾಡಿರೋವಂಥದ್ದು, ಹಾಗೆಯೇ ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಕೂಡ ನಿಮಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ಜೀವನದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳಿಂದ ಸಾಕಷ್ಟು ಪಾಠ ಕಲ್ತಿದ್ದೀರ. ನಿಮ್ಮ ಈ ಮಾನಸಿಕ ಒತ್ತಡಕ್ಕೆ ಏಂಜಲ್ಸ್ಗಳು ಈಗ ಹೀಲಿಂಗ್ ಎನರ್ಜಿನ ನಿಮಗೆ ಕಳಿಸ್ತಾ ಇದ್ದಾರೆ. ಡಾಕ್ಟರ್ ಆದಂಥ ಆರ್ಕೇಂಜಲ್ ರಾಫೆಲ್ ನಿಮ್ಮನ್ನು ಹೀಲ್ ಮಾಡೋದಕ್ಕೆ ಬಂದಿದ್ದಾರೆ. ಆರ್ಕೇಂಜಲ್ ಮೈಕಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಪಾಸ್ಟ್ ಇಸ್ ಪಾಸ್ಟ್. ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಆಗಿರ್ಬೋದು, ಅದು ಪಾಸ್ಟ್ ಇಸ್ ಪಾಸ್ಟ್. ಇನ್ಮೇಲಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಬೇಕು ಅಂತ ಏಂಜಲ್ಸ್ಗಳು ನಿಮ್ಮ ಬಗ್ಗೆ ಮಾತಾಡ್ಕೊತಾ ಇರೋವಂಥದ್ದು. ಇದು ಏಂಜಲ್ಸ್ಗಳ ವರ್ಲ್ಡಲ್ಲಿ ಅಥವಾ ಸ್ಪಿರಿಟ್ಗಳ ಲೋಕದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ಕೊತಾ ಇರೋವಂಥ ವಿಚಾರಗಳು ಅಂತಲೇ ಹೇಳ್ಬೋದು. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಆ ಡಿವೈನ್ ಟೈಮಿಂಗ್ ಅನ್ನೋದು ಈಗ ನಿಮಗೆ ಶುರುವಾಗಿದೆ. ಯಾಕಂದರೆ ಇಡೀ ಯೂನಿವರ್ಸ್ ಬ್ಲೆಸ್ಸಿಂಗ್ಸು ನಿಮ್ಮ ಜೊತೆ ಇದೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ಟೈಮ್ ಏನಿದೆ, ಇದು ಒಂದು ಕಂಪ್ಲೀಷನ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಆರ್ಕೇಂಜಲ್ ಮೈಕಲ್ ಬಂದಿದ್ದಾರೆ. ನಿಮಗೆ ಏನು ಬೇಕೋ ಅನಂತವಾಗಿ ನಿಮಗೆ ಕೊಡೋದಕ್ಕೆ ಬಂದಿದ್ದಾರೆ ಆರ್ಕೇಂಜಲ್ ಮೈಕಲ್. ನೀವು ಅವ್ರ ಎನರ್ಜಿ ನಿಮ್ಮ ಸುತ್ತ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಸುತ್ತ ಇರೋ ಅಂಥ ಎನರ್ಜಿನ ನೀವು ಫೀಲ್ ಮಾಡಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನು ಬರ್ತಾ ಇದೆ ಅಂತ. ಇಲ್ಲ ಅಂದರೆ ನಾವು ಆ ಎನರ್ಜಿನ ಇಗ್ನೋರ್ ಮಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಏಂಜಲ್ಸ್ಗಳಾಗಲಿ ಅಥವಾ ಯೂನಿವರ್ಸ್ ಆಗಲಿ ಅಥವಾ ನಿಮ್ಮ ಇಷ್ಟ ದೇವರಾಗಲಿ ನನಗೆ ಏನು ಕೊಡ್ತಾ ಇದ್ದಾರೆ, ಅಥವಾ ನನಗೆ ಯಾವ ಎನರ್ಜಿ ನನ್ನ ಸುತ್ತ ಇದೆ, ನನಗೆ ಏನು ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಅಂತ ನೀವು ಆ ಎನರ್ಜಿನ ಅಥವಾ ಆ ಪ್ರೆಸೆನ್ಸ್ನ ನೀವು ಫೀಲ್ ಮಾಡಬೇಕು. ಆವಾಗಲೇ ನಿಮಗೇನು ಸಿಗ್ತಾ ಇದೆ ಅದನ್ನು ಗ್ರ್ಯಾಬ್ ಮಾಡೋದಕ್ಕೆ ಆಗೋದು ಅಂತ ಏಂಜಲ್ಸ್ಗಳು ಹೇಳ್ತಾ ಇರೋಂಥದ್ದು. ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.